ಸ್ಫಟಿಕ ಕಲ್ಲು ಆರ್ಡರ್ ಮಾಡಿ ತುಂಬ ಜನ ಕಟ್ತಾ ಇದ್ದಾರೆ. ಮತ್ತು ಆರ್ಡರ್ ಕಟ್ಟಿದ ಮೇಲೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದಾದಮೇಲೆ ಅವ್ರು ಶೇರ್ ಕೂಡ ಮಾಡ್ತಾ ಇದ್ದಾರೆ ನನ್ನ ಹತ್ರ, ಈ ಥರ ಒಳ್ಳೆಯದಾಗಿದೆ, ಆ ಥರ ನನಗೆ ರಿಸಲ್ಟ್ ಸಿಕ್ಕಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಲ್ಪ ವಿಡಿಯೋನ ನೋಡಿಬಿಟ್ಟು ನೀವು ಸ್ಕಿಪ್ ಮಾಡಿ ಬಂದುಬಿಟ್ರೆ ಅದೇನು ಕೂಡ ನಿಮಗೆ ಗೊತ್ತಾಗಲ್ಲ. ಏನು ಕೂಡ ಯಾಕೋಸ್ಕರ ಏನು ಕೂಡ ನಿಮಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಪ್ಲೀಸ್ ಸ್ವಲ್ಪ ವಿಡಿಯೋನ ನೋಡಿ, ಅರ್ಥ ಆಗೋವರೆಗೂ ನೋಡಿ, ಸರಿನಾ? ಕೇಳಿ ಅವರು ಏನೆಲ್ಲ ಕಳಿಸಿದ್ದಾರೆ. ತುಂಬ ಇದೆ, ಬಟ್ ಅದರಲ್ಲಿ 1-2 ತೋರಿಸ್ತೀನಿ ಅಷ್ಟೇ. ನಮಸ್ತೆ ಮೇಡಮ್, ನಾನು ಸೌಮ್ಯ ಅಂತ ಬೆಂಗಳೂರಿಂದ. ಇವ್ರಿಗೆ ತೋರಿಸ್ತೀನಿ. ಒಳ್ಳೆ ಆಫರ್ಸ್ ಬರ್ತಾ ಇದ್ದಾವೆ ಮೇಡಮ್. ಕಟ್ಟಿದ ತಕ್ಷಣ ಗುರುವಾರ ಕಟ್ಟಿದ್ದೀನಿ. ಕಟ್ಟಿದ ದಿವಸ ಮರುದಿನನೇ ಒಂದು ಆಫರ್ಸ್ ಬಂದಿದೆ ಮೇಡಮ್. ನಂದು ಮೊಳಗಡೆದು 2 ಎಕರೆದ್ದು 50 ಲಕ್ಷ ಇದಾಗಿದೆ. ಈ ಮಂತ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಳಗಡೆ ಆಫೀಸ್ನವ್ರು ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ಕಟ್ಟಿದ ನಂತರ ಒಂದು ಕನಸು ಬಿದ್ದಿಲ್ಲ, ಯಾವ ಕೆಟ್ಟ ಕನಸು ಬಿದ್ದಿಲ್ಲ, ಏನೂ ಇಲ್ಲ ಮೇಡಮ್. ಮನೆಯಲ್ಲಿ ತುಂಬಾ ಶಾಂತಿ ನೆಲೆಸ್ತಾ ಇದೆ. ಆದ್ರೂ ಬರೀ ಕಟ್ಟಿದ ತಕ್ಷಣ ಹಂಗೆ ರಿಸಲ್ಟ್ ಆಗಿದೆ. ಇನ್ನು ಮನೆಯಾಗಿನೇ ಒರೆಸ್ಕೊಂಡು ಧೂಪ ಹಾಕಿದ್ರೆ ಅಂತ ತುಂಬಾ ರಿಸಲ್ಟ್ ಕೊಡುತ್ತೆ ಅನಿಸುತ್ತೆ ಮೇಡಮ್. ನಮ್ಗೆ ನಂಬಿಕೆ ಐತೆ ಅಂತ ಹೇಳಿದ್ದೀನಿ ಮೇಡಮ್ ನಾನು ನಿಮಗೆ. ಅದೇನಾದರೂ ಒಳ್ಳೇದಾಗ್ಲಿ ಮೇಡಮ್. ಮತ್ತು ನಾನು ನಮ್ಮ ಕೈಲಿದ್ದು ಏನಾದರೂ ಆದಷ್ಟು ನಿಮಗೆ ಕೊಡ್ತೀನಿ, ಫೋನ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮಗೆ ಒಳ್ಳೇದಾಗಲಿ. ನಮಸ್ತೆ ಮೇಡಮ್, ನಾನು ಸೌಮ್ಯ ಅಂತ ಬೆಂಗಳೂರಿಂದ ನೋಡ್ತಾ ಇರೋದು ಇದು ನಿಮ್ಮ ವಿಡಿಯೋ. ನಮ್ಮ ಫ್ರೆಂಡ್ ಅವರು ನನಗೆ ಸಜೆಸ್ಟ್ ಮಾಡಿದ್ರು. ಅವ್ರು ರೀಸೆಂಟ್ಲಿ ನಿಮ್ಮ ಹತ್ರ ಸ್ಫಟಿಕ ಸ್ಟೋನ್ ತರಿಸ್ಕೊಟ್ರಂತೆ. ಹೇಳಿದ್ರು ತುಂಬ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಅಂತ. ನಾನು ನಿನ್ನೆ ಅವ್ರ ಮನೆಗೆ ಹೋದಾಗ ಹೇಳಿದ್ರು. ಅಂದರೆ ನಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇತ್ತಲ್ಲ, ಅವ್ರಿಗೆ ಗೊತ್ತಿತ್ತು. ಸಾಲ ಮಾತ್ರ. ನಮಸ್ತೆ ಮೇಡಮ್, ನಾನು ಸೌಮ್ಯ ಅಂತ ಬರ್ತಾ ಇದೆ ಅಂತ. ನಾನು ನಿನ್ನೆ ಅವ್ರ ಮನೆಗೆ ಹೋದಾಗ ಹೇಳಿದ್ರು. ಅಂದರೆ ನಂದು. ಹಾಯ್ ಮೇಡಮ್, ನಮಸ್ತೆ. ಆರಾಮಿದ್ದೀರಾ? ಸ್ಫಟಿಕ ಕಟ್ಟಿದಾಗಿಂದ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಆಗುತ್ತೆ ಅದು ಒಂದೊಂದಾಗಿ ಅದು ಹೋಗ್ತಾ ಬರುತ್ತೆ, ಸರಿನಾ? ಎಲ್ಲನೂ ಒಂದೇ ಸತಿ ಆಗಲ್ಲ. ನಿಮ್ಮದು ಏನು ಪ್ರಾಬ್ಲಮ್ಸ್ ಏನಿದೆ ಅದು ಸ್ವಲ್ಪ ಆಗ್ತಾ ಇರುತ್ತೆ. ಕೆಲವ್ರಿಗೆ ಮಾತ್ರ ಬೇಗನೆ ಆಗೋಗುತ್ತೆ. ನೀವು ಅಂದ್ಕೊಂಡಂಗೆ ಕೆಲವ್ರಿಗೆ 7 ದಿನ ಒಳಗಡೆ ಬರ್ತಾ ಇದೆ, ಕೆಲವ್ರಿಗೆ ತರಿಸ್ಕೊಂಡ ತಕ್ಷಣ ಬರ್ತಾ ಇದೆ, 1 ದಿನಕ್ಕೆ ಬರ್ತಾ ಇದೆ, 2 ದಿನಕ್ಕೆ ಬರ್ತಾ ಇದೆ, ಆ ಥರ ರಿಸಲ್ಟ್ ಬರ್ತಾ ಇದೆ. ಇನ್ನು ಕೆಲವ್ರಿಗೆ 2 ವಾರ, 3 ವಾರ, 1 ತಿಂಗಳು, 2 ತಿಂಗಳು ಆ ಥರನೂ ಕೂಡ ರಿವ್ಯೂ ಬಂದಿದೆ ನನಗೆ. 2 ತಿಂಗಳು ಆಗಿದೆ, ಅದಾದಮೇಲೆ ಬಂದಿತ್ತು ನನಗೆ ರಿಸಲ್ಟ್ ಅಂತ. ಇದರಲ್ಲೇ ಎಲ್ಲೋ ಇದೆ, ತೋರಿಸ್ತೀನಿ. ಬಟ್ ತುಂಬ ಇದ್ದಾವೆ, ನೋಡ್ತಾ ಇದ್ದೀರಲ್ಲ, ತುಂಬ ಇದ್ದಾವೆ ಇದ್ರದ್ದು. ಬಟ್ ಸ್ವಲ್ಪ ಹೇಳ್ತೀನಿ, ಯಾಕಂದರೆ ಅದನ್ನೇ ಎಲ್ಲ ತೋರಿಸಿದ್ರೆ ನಿಮಗೆ ಅರ್ಥ ಆಗೋ ರೀತಿ ನಾನು ಹೇಳೋದು ಅರ್ಥ ಆಗಲ್ಲ ಅಂತ ಅಷ್ಟೇ. ಫಸ್ಟ್ ಒಬ್ಬರು ಮಾತಾಡಿದ್ರಲ್ಲ ಸರ್, ಅವ್ರಿಗೂ ಕೂಡ ಮನೇಲಿ ಏನೋ ಒಂಥರ ನೆಗೆಟಿವ್ ಎನರ್ಜಿ ವೈಬ್ಸು, ನಿದ್ದೆ ಬರ್ತಾ ಇರಲ್ಲ, ಏನೋ ಒಂಥರ ಕಷ್ಟ ಆ ಥರ ಇತ್ತಂತೆ ಅವ್ರಿಗೆ. ಅದಾದಮೇಲೆ ಇದನ್ನು ಅವ್ರು ಹೇಳಿದ್ರು ನೋಡಿ, ಕಟ್ಟೇ ಇರಲಿಲ್ಲ, ತೊಗೊಂಡೋಗಿ ಫಸ್ಟ್ ದಿನಕ್ಕೇ ಅವ್ರಿಗೆ ಏನು ಅಂದರೆ ಅವ್ರದ್ದು ಜಮೀನು ಅಂತ ಇದೆ, ಜಮೀನು ವ್ಯಾಪಾರ ಆಗ್ತಾ ಇರಲಿಲ್ಲ. ವ್ಯಾಪಾರ ಅಂದರೆ ನೋಡ್ತಾರೆ, ಬರ್ತಾರೆ, ಹೋಗ್ತಾರೆ, ಹಾಗೆ ಹೀಗೆ ಅವ್ರು ಹೇಳ್ದಂಗೆ ಹಾಗೆ ಹೀಗೆ ಅಂತ ಡಿಲೇ ಆಗ್ತಾಯಿತ್ತು. ಅದು ಸರಿಯಾಗಿ ಆಗ್ತಾಯಿಲ್ಲ. ಇದನ್ನು ಕಟ್ಟಿದ ಮೇಲೆ 1ನೇ ದಿನಕ್ಕೇ ಅವ್ರಿಗೆ ಆಫರ್ ಬಂದಿದೆ. ಹೇಳಿದ್ರಲ್ಲ ಅವರು 50 ಲಕ್ಷದ್ದು ಏನೋ ಆಫರ್ ಬಂದಿದೆ ಅಂತ. ಆ ಥರ ಇನ್ನೊಬ್ರಿಗೆ ತುಂಬ ದಿನದಿಂದ ಅವ್ರಿಗೂ ಸಾಯಬೇಕು ಅಂತ ಇದ್ರು, ನಿರ್ಧಾರ ತಗೊಂಡಿದ್ರು. 1 ನಿಮಿಷ. ಒಳ್ಳೆ ಆಫರ್ಸ್ ಬರ್ತಾ ಇದ್ದಾವೆ ಮೇಡಮ್. ಕಟ್ಟಿದ ಹಾಯ್ ಮೇಡಮ್, ನಮಸ್ತೆ. ಎಲ್ಲೋ ಇದೆ, ನಾನು ತೋರಿಸ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅವರು ಕೂಡ ತುಂಬ ಸಾಲ ಆಗೋಗಿ, ಇಲ್ಲ ನನಗೆ ಏನು ದಾರಿನೇ ಇಲ್ಲ, ನಾನಿವಾಗ ಸಾಯೋ ನಿರ್ಧಾರ, ಅದೊಂದು ನನ್ನ ದಾರಿ ಬಿಟ್ಟು ನನಗೆ ಇನ್ಯಾವುದು ದಾರಿನೇ ಇಲ್ಲ ಅಂದ್ಕೊಬಿಟ್ಟಿದ್ರಂತೆ. ಪಾಪ ತುಂಬ ನನಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಟ್ಟು, ಒಂದೇ ಒಂದು ಸತಿ ಕಾಲ್ ಮಾಡಿ ಮಾತಾಡಿ ಅಂತ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವರು ಮಾತಾಡಿ, ಅದಾದಮೇಲೆ ನಾನು ಕೂಡ ಧೈರ್ಯ ಹೇಳಿದೆ, ಅದಾದಮೇಲೆ ಸೊಲ್ಯೂಷನ್ ಹೇಳಿದೆ, ಈಗೆಲ್ಲ ಹೀಗೆ ಮಾಡಿ ಅಂತ. 7 ಡೇಸ್ ಅದನ್ನು ಕೂಡ ಸೀಕ್ರೆಟ್ ಹೇಳ್ಕೊಟ್ಟೆ, ಅದನ್ನು ಮಾಡಿ ನೀವು ಅಂತ. ಅವರು ಫಸ್ಟ್ ಒಂದು ತರಿಸ್ಕೊಂಡಾದ್ಮೇಲೆ ಮತ್ತೆ ಅವ್ರ ಅಮ್ಮನ ಮನೆಗೆ, ಅವ್ರ ಮನೆಗೆ, ಹಾಲಲ್ಲಿ ಕಟ್ಟೋದಕ್ಕೆ, ಕಬೋರ್ಡಲ್ಲಿ ಇಡೋದಕ್ಕೆ ಮತ್ತೆ ತರಿಸ್ಕೊಂಡ್ರು ಅವರು. ಆ ಥರ ಅದಾದಮೇಲೆ ಅವ್ರು ಕಟ್ಟಿದ ಮೇಲೆ ಅಂದರೆ
ಎಲ್ಲ ಸಾಲ ತೀರೋಗುತ್ತೆ ಅಂತ ಅಲ್ಲ, ಸಾಲ ತೀರಿಸೋದಕ್ಕೆ ದಾರಿಗಳು ತುಂಬ ಸಿಗುತ್ತೆ. ಅವ್ರು ಹೇಳಿದ್ದಾರೆ, ಬಟ್ ತುಂಬ ಇದ್ದಾವಲ್ಲ, ಎಲ್ಲೋ ಮಿಸ್ ಆಗಿದೆ. ಖಂಡಿತ ನಾಳೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ಇದ್ದಾವೆ, ತುಂಬ. ಈ ರಂಜಾನ್ ತಿಂಗಳಲ್ಲಂತೂ ತುಂಬ ರಿವ್ಯೂ ಕಳಿಸ್ತಾ ಇದ್ದಾರೆ ಅವರು ಜನಗಳು. ನಾನು ನಿಮ್ಮ ಹತ್ರ ಸ್ಫಟಿಕ ಕಲ್ಲನ್ನ ತಗೊಂಡಿದ್ದೆ, ಇದರಿಂದ ನನಗೆ ಎಷ್ಟು ಉಪಯೋಗ ಆಯಿತು ಅಂತ. ನಾನು ತಿಳ್ಕೊಂಡು 2 ವಾರ ಆಯಿತು. ಬಟ್ ಈಗ ಪೂಜೆ ಎಲ್ಲ 7 ದಿವಸದ್ದು ನೀವು ಹೇಳಿಕೊಟ್ಟೆ ಸೀಕ್ರೆಟ್ ಆಗಿ ಪೂಜೆ ಎಲ್ಲ ಆಗಿದೆ ಮೇಡಮ್. ಒಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಇದೆ ಮನೆಯಲ್ಲಿ ಮೇಡಮ್. ನೀವು ಎನರ್ಜಿ ಇದೆ ಇದರಲ್ಲಿ. ತುಂಬಾ ಥ್ಯಾಂಕ್ಸ್ ಸಿಸ್ಟರ್. ತಕ್ಷಣ ಗುರುವಾರ ಕಟ್ಟಿ ಒಳ್ಳೆ ಹೀಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ನಿಮಗೂ ಕೂಡ ಇಷ್ಟು ಥರ ಒಳ್ಳೇದಾಗಬೇಕು, ನಿಮಗೂ ಕೂಡ ನಂಬಿಕೆ ಇದೆ. ಈ ವಿಡಿಯೋ ನೋಡಿದ್ಮೇಲೆ ನಂಬಿಕೆ ಬರ್ತಾ ಇದೆ, ನೀವು ಕೂಡ ಕಟ್ಟಬೇಕು. ನನಗೂ ಕೂಡ ಮನಸ್ಸಲ್ಲಿ ಅನಿಸ್ತಾ ಇದೆ, ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ದೀವಿ, ಇದೊಂದು ಪ್ರಯತ್ನ ಮಾಡೋದಾ, ಇದನ್ನು ಕಟ್ಟಿ ನಮಗೂ ಕೂಡ ಒಳ್ಳೇದಾಗದ ಅಂತ ಮನಸ್ಸಲ್ಲಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಕಟ್ಟಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಸರಿನಾ? ತುಂಬ ಜನ ಏನೋ ಒಂದು ಇವಾಗ ಕಷ್ಟ ಬಂದುಬಿಡ್ತು, ನನಗೆ ಸಾಲ ಜಾಸ್ತಿ ಮಾಡಿಕೊಂಡೆ, ಇಲ್ಲ ಏನೋ ಬೇರೆ ಪ್ರಾಬ್ಲಮ್ ಇದೆ ನನಗೆ, ಅದರಿಂದ ನನಗೆ ಸಾಲ್ವ್ ಆಗೋದೇ ಇಲ್ಲ, ಈ ಲಾಸ್ಟು ತೀರ್ಮಾನ ಬಂದು ಜೀವ ಕಳ್ಕೊಳ್ಳೋದು, ಇಲ್ಲಾಂದರೆ ಏನಾದರೂ ಮಾಡ್ಕೊಳ್ಳೋದು, ಇಲ್ಲಾಂದರೆ ದೂರ ಹೊರಟೋಗೋದು, ಆ ಥರ ಲಾಸ್ಟು ತೀರ್ಮಾನ ಅಷ್ಟೇ ಅಂತ ಅಂದ್ಕೊಬಿಟ್ಟಿರ್ತಾರೆ. ಬಟ್ ನಾನು ಹೇಳೋದು ಸೊಲ್ಯೂಷನ್ಗಳು ತುಂಬ ಇರುತ್ತೆ. ಇವಾಗ ಈ ವಿಡಿಯೋ ನಿಮಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಡಿಯೋ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ? ಇದರಿಂದ ಇವಾಗ ನೋಡಿ, ಇವರೆಲ್ಲ ತಗೊಂಡು ಕಟ್ಟಿದ್ದಾರೆ, ಕಟ್ಟಿದ ಮೇಲೆ ರಿವ್ಯೂನ ಹೇಳ್ತಾ ಇದ್ದಾರೆ. ಅವರು ಕೂಡ ಬೇರೆ ರಿವ್ಯೂನ ಹೇಳಿ ಇವರು ಕೂಡ ನೋಡಿ ಕಟ್ಟಿರೋದು ಅಲ್ವಾ? ಹಾಗಾಗಿ ಅವ್ರು ಕಟ್ಟಿದಾದ್ಮೇಲೆ ಇವರು ಕೂಡ ರಿವ್ಯೂನ ಹೇಳ್ತಾರೆ. ಇದನ್ನ ನೋಡಿ ಈಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವುಗಳು, ನಿಮಗೆ ಮನಸ್ಸಿಗೆ ಅನಿಸಿದ್ರೆ ಪರವಾಗಿಲ್ಲ, ಇದನ್ನು ನಾನು ಕಟ್ಟಿದ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಇದ್ರದ್ದು 7 days ಸೀಕ್ರೆಟ್ಗಳನ್ನು ಕೂಡ ಹೇಳ್ಕೊಡ್ತೀನಿ. ಅಂದರೆ ಸೀಕ್ರೆಟ್ ಅಂದರೆ ಸಿಂಪಲ್ ಮೆಥಡ್ಸ್ ಇರುತ್ತೆ. ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಆಗಿರಲಿ, ಕೆಟ್ಟ ದೃಷ್ಟಿ ಆಗಿರಲಿ, ಯಾರೇ ಏನೇ ಮಾಡಿಸಿದ್ರಾಗಿರಲಿ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಮತ್ತು ಮೇನ್ ಆಗಿ ಮನಿ ಅಟ್ರಾಕ್ಷನ್ ಮಾಡುತ್ತೆ. ನಿಮಗೆ ಮನಿ ಅಟ್ರಾಕ್ಷನ್ ಮಾಡಿದಾಗ ನಿಮಗೆ ಒಂದಲ್ಲ ಒಂದು ದಾರಿ, ಇವಾಗ ಎಲ್ಲ ದಾರಿಗಳು ಬ್ಲ್ಯಾಕ್ ಆಗಿರುತ್ತೆ, ಹಣ ಬರೋ ದಾರಿಗಳು ಅವೆಲ್ಲ ಏನಾಗುತ್ತೆ, ಓಪನ್ ಆಗುತ್ತೆ. ಯಾವುದೋ ಒಂದು ದಾರಿ ನಿಮಗೆ ಕಾಣಿಸುತ್ತೆ, ಓಕೆ ಈ ದಾರಿಯಿಂದ ನಾನು ಮಾಡಿದ್ರೆ ಒಳ್ಳೇದಾಗುತ್ತೆ, ಜಾಸ್ತಿ ದುಡ್ಡು ಹಣ ಜಾಸ್ತಿ ಅನ್ನೋದು ಬರುತ್ತೆ. ಮನಿ ಅಟ್ರಾಕ್ಷನ್ ಅಂದರೆ ಅದೇನೆ. ತುಂಬ ನಾವು ಅಂದ್ಕೊಂಡೇ ಇರಲ್ಲ ಈ ಕಡೆಯಿಂದ ಹಣ ಬರುತ್ತಾ ನಮಗೆ, ಇಲ್ಲ ನಾವು ಅಂದ್ಕೊಂಡೇ ಇರಲ್ಲ ಇದರಿಂದ ಒಳ್ಳೇದಾಗುತ್ತಾ ನಮಗೆ, ಓಕೆ ನಾವು ಸಾಲ ಜಾಸ್ತಿ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದು, ಆದರೆ ಸಾಲ ತೀರ್ಸೋದಕ್ಕೆ ಒಂದು ದಾರಿ ಸಿಕ್ತು, ಹೇಗೋ ಒಂದು ರೀತಿ ಸಾಲ ತೀರೋಗ್ತಾ ಇದೆ ನಮಗೆ. ಇಲ್ಲ ಒಡವೆಗಳನ್ನು ನಾವು ಹಡ ಇಟ್ಟಿದ್ದೀವಿ, ಅದನ್ನು ಬಿಡಿಸೋಕೆ ಆಗ್ತಾ ಇರಲಿಲ್ಲ ತುಂಬ ದಿನದಿಂದ, ಹೀಗೆ ಯಾವುದೋ ಒಂದು ದಾರಿಯಿಂದ ಒಡವೆನ ಬಿಡಿಸ್ಕೊಂಡು ಬಂದು ನಾವು ತುಂಬ ಹೇಳಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಅಂದರೆ ಒಬ್ಬೊಬ್ರು ಮನುಷ್ಯನಿಗೆ ಒಂದೇ ಥರ ಕಷ್ಟಗಳು ಇರೋದಿಲ್ಲ ಅಲ್ವಾ? ನನಗೆ ಬೇರೆ ಕಷ್ಟ ಇರುತ್ತೆ, ನಿಮ್ಗಳಿಗೆ ಬೇರೆ ಕಷ್ಟ ಇರುತ್ತೆ, ಇನ್ನೊಬ್ರಿಗೆ ಬೇರೆ ಕಷ್ಟ ಇರುತ್ತೆ. ಆ ಥರ ಎಲ್ಲರಿಗೂ ಒಂದೇ ಕಷ್ಟಗಳು ಇರೋದಿಲ್ಲ. ಆದರೆ ಸೊಲ್ಯೂಷನ್ ಮಾತ್ರ ಅವ್ರವ್ರ ಕಷ್ಟಕ್ಕೆ ಏನಿದೆ ಆ ಥರ ಸೊಲ್ಯೂಷನ್, ಆ ಥರ ಪಾಸಿಟಿವ್ ನೆಗೆಟಿವ್ ಅನ್ನೋ ಏನಿರುತ್ತೆ ಅವ್ರ ಮನೆಗಳಲ್ಲಿ. ತುಂಬ ನೆಗೆಟಿವ್ ಎನರ್ಜಿ ಇದ್ದಾಗ ಅದನ್ನೆಲ್ಲ ಪಾಸಿಟಿವ್ ಮಾಡುತ್ತೆ. ಜಗಳಗಳಾಗಿರಲಿ, ಮನೇಲಿ ಕಿತ್ತಾಟ, ಹೊಡೆದಾಟ, ಏನೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಜಗಳ ಆಡೋದು, ಇಲ್ಲ ಮಕ್ಕಳು ಓದ್ತಾ ಇರಲ್ಲ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮತ್ತು ಏನೋ ನನಗೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಅದನ್ನು ಕೂಡ ಹೇಳಿದ್ದಾರೆ. ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ ಅಂತಲೂ ಕೂಡ ಹೇಳಿದ್ದಾರೆ. ಆಲ್ರೆಡಿ ನಾನು ವೀಡಿಯೋಸ್ ಹಾಕಿದ್ದೀನಿ. ಇನ್ನೊಬ್ಬರು ಪಾಪ ತುಂಬ ವರ್ಷದಿಂದ ಅವ್ರಿಗೆ ಮದುವೆ ಆಗ್ತಾ ಇರಲಿಲ್ಲ, ಇದನ್ನು ತೊಗೊಂಡೋಗಿ ಕಟ್ಟೇ ಇಲ್ಲ ಅವರು, ಜಸ್ಟ್ ಹಾಗೆ ಇಟ್ಟಿದ್ದಾರೆ. ಆವಾಗಲೇ ಅವ್ರಿಗೆ ಪ್ರಪೋಸಲ್ ಬಂದಿದೆ, ಫಿಕ್ಸ್ ಕೂಡ ಆಗೋಗಿದೆ. ಅದನ್ನು ಕೂಡ ತೋರಿಸ್ತೀನಿ, ಎಲ್ಲೋ ಮಿಸ್ ಆಗಿದೆ, ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ. ಹೋಗ್ತಾ ಒಂದೊಂದು ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ನಂಬಿಕೆ ಬರಲಿ, ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋ ನೀವು ತಗೊಳ್ಳಿ. ನಿಮಗೂ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದೆ, ಮತ್ತು ನಿಮಗೆ ಹಣಕಾಸಿನ ಸಮಸ್ಯೆ, ಏನೋ ಒಂದು ಸಮಸ್ಯೆಗಳು, ಮನೆ ಅಂದಮೇಲೆ ಹಲವಾರು ಸಮಸ್ಯೆಗಳು ಅನ್ನೋದು ಇರುತ್ತೆ. ಆ ಥರ ಸಮಸ್ಯೆಗಳೇನಾದರೂ ಇದ್ದರೆ ಇದನ್ನು ಕಟ್ಟಿ ನೋಡಿ, ನಂಬಿಕೆ ಇಟ್ಟು ಕಟ್ಟಿ ನೋಡಿ. ಅದಾದಮೇಲೆ ನಾನು ಪ್ರೊಸೀಜರ್ ಕೂಡ ಹೇಳ್ಕೊಡ್ತೀನಿ, ಯಾವ ರೀತಿ ಕಟ್ಟಬೇಕು, ಮತ್ತು 7 days ಏನು ಮಾಡಬೇಕು ಸೀಕ್ರೆಟ್, ಅದನ್ನೆಲ್ಲ ಕೂಡ ಹೇಳ್ಕೊಡ್ತೀನಿ. ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗಿ. ನಿಮಗೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಪ್ಲೀಸ್ ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಯಾಕೆ ಅಂತ ಕೇಳಿದ್ರೆ
ನೋಡಿ ನೀವು ಯಾರೋ ಒಬ್ಬರು ರಿವ್ಯೂನ ನೋಡಿ ನೀವು ಇಷ್ಟಪಟ್ಟು ತೊಗೊಂಡಿರ್ತೀರ ಅಲ್ವಾ, ನಂಬಿಕೆಯಿಂದ ತೊಗೊಂಡಿರ್ತೀರ, ಇಷ್ಟಪಟ್ಟು ತೊಗೊಂಡಿರ್ತೀರ. ಅದೇ ರೀತಿ ನಾನು ಎಲ್ಲರಿಗೂ ಹೇಳೋದು ಒಂದೇ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಾಗ ಅಲ್ವಾ, ಇಷ್ಟು ಕಡಿಮೆ ದುಡ್ಡಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬಂದಾಗ ನೀವು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡೋದನ್ನ ಕಲೀರಿ. ಇವಾಗ ನನ್ನ ವೀಡಿಯೋಸ್ನ ತುಂಬ ಸಾವಿರಾರು ಜನ ನೋಡ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಜನಕ್ಕಾದರೂ ಯೂಸ್ ಆಗುತ್ತೆ ಅಲ್ವಾ. ನಿಮ್ಮ ವಿಡಿಯೋ ನೋಡಿ, ನಿಮ್ಮ ವಾಯ್ಸಲ್ಲಿ ಕೇಳಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು, ಇದ್ರ ಮೇಲೆ ಸ್ಫಟಿಕದ ಮೇಲೆ ನಂಬಿಕೆ ಇಟ್ಟು ತೊಗೊಂಡು ಅವ್ರಿಗೂ ಒಳ್ಳೇದಾದ್ಮೇಲೆ ಅವರು ಕೂಡ ನೆನೆಸ್ಕೋತಾರೆ. ಅದರ ಪಾಲು ಬಂದು ನಿಮಗೂ ಕೂಡ ಸೇರುತ್ತೆ ಅಲ್ವಾ. ನಿಮ್ಮಿಂದ ಒಳ್ಳೇದಾಗಿದೆ ಅಂದರೆ ಅದರ ಪಾಲು ಬಂದು ನಿಮಗೂ ಕೂಡ ಸೇರುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾರೋ ಒಬ್ಬರು ಸ್ಫಟಿಕ ತೊಗೊಂಡ್ರು ಕೂಡ ಪ್ಲೀಸ್ ಎಲ್ಲರೂ ಕೂಡ ರಿಸಲ್ಟ್ ಬಂದಮೇಲೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಅಕ್ಕಪಕ್ಕ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಹೇಳಿ, ಈ ಥರ ಇದೆ ತೊಗೊಳ್ಳಿ ಅಂತ ಹೇಳಿ. ಬಟ್ ನಂಬಿಕೆ ಇಟ್ಟು ತೊಗೊಳ್ಳಿ ಅಂತ ಹೇಳಿ. ಅವ್ರಿಗೆ ನಂಬಿಕೆ ಬರಬೇಕು. ಮೇಯ್ನಾಗಿ ನಂಬಿಕೆ ಇಟ್ಟು ಕಟ್ಟಿದ ಮೇಲೆ ಇದರಲ್ಲಿ ರಿಸಲ್ಟ್ ಅನ್ನೋದು ಬೇಗ ಸಿಗೋದು. ಮತ್ತು ಅಷ್ಟೇ, ಇನ್ನು ಯಾಕೆ ಡೈಲಿ ವೀಡಿಯೋಸ್ ಮಾಡ್ತಾಯಿಲ್ಲ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ, ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ಹಾಗಾಗಿ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಕೊರಿಯರ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಮಾಡಬೇಕಲ್ಲ, ಅದಲ್ಲದೆ ರಂಜಾನ್ ಸ್ಟಾರ್ಟ್ ಆಗಿದೆ, ಉಪವಾಸ, ಈ ಕಡೆ ಮನೆಯದು ನೋಡ್ಕೋಬೇಕು, ಇಲ್ಲ ಆರ್ಡರ್ ತೊಗೋಬೇಕು, ಕೊರಿಯರ್ ಅದೆಲ್ಲ ಮಾಡಬೇಕಲ್ವ, ಪ್ಯಾಕಿಂಗ್ ಎಲ್ಲ ಮಾಡಬೇಕಲ್ವ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ಹಾಗಾಗಿ ಮಧ್ಯ ವೀಡಿಯೋನ ಹಾಕ್ತಿದ್ದೀನಿ. ಖಂಡಿತ ನನಗೆ ಸ್ವಲ್ಪ ಫ್ರೀ ಆದರೆ ಖಂಡಿತ ವೀಡಿಯೋಸ್ನ ಹಾಕ್ಕೊಂಡು ಬರ್ತೀನಿ. ಯಾರೂ ಕೂಡ ಯೋಚನೆ ಮಾಡಬೇಡಿ, ಖಂಡಿತ ವೀಡಿಯೋಸ್ನ ಹಾಕ್ತೀನಿ. ಮತ್ತು ತುಂಬ ಜನ ಕೇಳ್ತಿರಲ್ಲ, ಖುಷಿ ಆಗುತ್ತೆ ನನಗೆ, ವಿಡಿಯೋ ಯಾಕೆ ಹಾಕಿಲ್ಲ, ತುಂಬ ದಿನ ಆಯಿತು, ಇಷ್ಟು ದಿನ ಆಯಿತು, ನೀವೇ ಕೌಂಟ್ ಇಟ್ಕೊಂಡಿರ್ತೀರ, ನೀವು ಇಷ್ಟು 5 ದಿನ ಆಯಿತು, 6 ದಿನ ಆಯಿತು ಅಂತ ಕೇಳ್ತೀರಾ. ಖುಷಿ ಆಗುತ್ತೆ. ಎಷ್ಟು ಮಿಸ್ ಮಾಡ್ಕೋತೀನಿ, ನಾನು ಕೂಡ ಅಷ್ಟೇ ಮಿಸ್ ಮಾಡ್ಕೋತೀನಿ ನಿಮ್ಮನ್ನೆಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ಸ್ಗಳು ಖುಷಿ ಆಗುತ್ತೆ. ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಹಾಕ್ತೀರಾ, 786 ಅಂತ ಕಮೆಂಟ್ಸ್ ಹಾಕ್ತೀರಾ, ಮತ್ತು ಬೇಗ ವೀಡಿಯೋಸ್ ಹಾಕಿ, ಇದ್ರ ಬಗ್ಗೆ ಹಾಕಿ ಅಂತ ಕೇಳ್ತೀರಾ. ಮತ್ತು ಸ್ಫಟಿಕದ ಇದು ಮಾಡಿಕೊಂಡು ನನ್ನ ವಾಟ್ಸಪ್ ನಂಬರಲ್ಲಿ ನನಗೆ ಒಳ್ಳೊಳ್ಳೆ ರಿವ್ಯೂನ ಕೊಡ್ತಾ ಇದ್ದೀರಾ. ಮತ್ತು ನೀವು ಫ್ರೆಂಡ್ಸು, ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೋತಾ ಇದ್ದೀರಾ, ನೀವೇ ಶೇರ್ ಮಾಡ್ಕೋತಾ ಇದ್ದೀರಾ. ಹಾಗಾಗಿ ಖುಷಿ ಆಗುತ್ತೆ. ಅದಾದಮೇಲೆ ನನಗೆ ತೊಗೊಂಡಿರೋರೇ ಜಾಸ್ತಿ ತೊಗೋತಾರೆ. ಇವಾಗ ತೊಗೊಂಡಿರೋರು ಒಬ್ಬರು 1 ಪೀಸ್ ತೊಗೊಂಡಿದ್ರೆ, 1 ಸೆಟ್ ತೊಗೊಂಡಿದ್ರೆ, ಅವರು ಮತ್ತೆ ಅವರು ಇನ್ನೊಬ್ರಿಗೆ ಹೇಳಿ, ಅವರು ಇನ್ನೊಬ್ರಿಗೆ ಹೇಳಿ, ಆ ಥರ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಅನ್ನೋದು ಕಡಿಮೆ ಸಿಗ್ತಾ ಇದೆ. ಅದಕ್ಕೋಸ್ಕರ ವೀಡಿಯೋಸ್ ಜಾಸ್ತಿ ಆಗಾಗ್ತಿಲ್ಲ. ಖಂಡಿತ ವೀಡಿಯೋಸ್ನ ನನಗೆ ಆದಷ್ಟು ಟ್ರೈ ಮಾಡ್ತೀನಿ. ಯಾವಾಗೆಲ್ಲ ಫ್ರೀ ಸಿಗುತ್ತೆ ಫಸ್ಟ್ ಒಂದು ವಿಡಿಯೋ ಮಾಡಿ ನಿಮ್ಗಳಿಗೆ ತಲುಪುವಂಥ ಜವಾಬ್ದಾರಿ ನಂದಿರುತ್ತೆ. ಹಾಗಾಗಿ ಬೇಗ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಆಗಿರಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ರಂಜಾನ್ ತಿಂಗಳಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ನಾನು ಕೂಡ ಉಪವಾಸ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು, ನಾನು, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಉಪವಾಸ ಇದ್ದೀವಿ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೇ. ಕ್ಷಮೆ ಇರಲಿ ಎಲ್ಲರೂ ಕೂಡ. ಯಾರು ಕೂಡ ಏನು ಅಂದ್ಕೋಬೇಡಿ, ನೀವು ಇಷ್ಟ ಬಂದಾಗ ಆಗ್ತಾರೆ, ಇಷ್ಟ ಬಂದಾಗೆ ಬಿಡ್ತಾರೆ ಅಂತ ಆ ಥರ ಎಲ್ಲ ಅಂದ್ಕೋಬೇಡಿ. ಖಂಡಿತ ಸ್ವಲ್ಪ ಬ್ಯುಸಿ ಇರೋ ಕಾರಣಕ್ಕೋಸ್ಕರ ನಾನು ವಿಡಿಯೋಸ್ನ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಸರಿನಾ. ಅದಾದಮೇಲೆ ರಿಪ್ಲೈ ಮಾಡಿಲ್ಲ ಅಂತ ಸ್ವಲ್ಪ ಕೋಪ ಮಾಡ್ಕೋಬೇಡಿ. ರಿಪ್ಲೈ ಜಾಸ್ತಿ ಯಾರಿಗೂ ಕೂಡ ಮಾಡೋಕ್ಕಾಗಲ್ಲ. ಯಾಕೆ ಕಾರಣ ಅಂತ ಹೇಳಿದ್ರೆ, ಇವಾಗ ನಾನು ಏನಾದರೂ ಕೆಲಸ ಮಾಡ್ತಿರೋ ಟೈಮಲ್ಲಿ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ, ಅವಾಗ ಏನೋ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ಪ್ಯಾಕಿಂಗ್ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ನಮಾಜ್ ಮಾಡ್ತಾ ಇರ್ತೀನಿ, ಓದ್ತಾ ಕೂತಿರ್ತೀನಿ. ಆ ಟೈಮಲ್ಲಿ ನಾನು ನಿಮಗೆ ರಿಪ್ಲೈನ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟು ಫ್ರೀ ಇರೋ ಟೈಮಲ್ಲಿ ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬರ್ತೀನಿ, ಸರಿನಾ. ಒಂದ್ಸತಿ ನಾನು ಫೋನ್ ತೊಗೊಂಡ್ರೆ ಎಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಅಷ್ಟು ಜನಕ್ಕೆ ರಿಪ್ಲೈ ಮಾಡ್ಕೊಂಡು ಬರ್ತೀನಿ. ಆರ್ಡರ್ ಸ್ವಲ್ಪ ತೊಗೊಳೋದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆಲ್ರೆಡಿ ಇವಾಗ ಒಂದು 50-100 ಆರ್ಡರ್ಸ್ ಒಂದಿನಕ್ಕೆ ಬಂದುಬಿಟ್ರೆ, ಒಂದಿನಕ್ಕೆ ತೊಗೊಂಡಿದ್ದೀನಿ ಅಂದರೆ ಎಕ್ಸ್ಟ್ರಾ ನಾನು ತೊಗೊಳಕ್ಕೆ ಹೋಗಲ್ಲ. ಅದನ್ನು ಯಾಕೆಂದರೆ ತೊಗೋತೀನಿ, ದುಡ್ಡು ಹಾಕ್ಸ್ಕೊಬಿಡ್ತೀನಿ. ಅದಾದಮೇಲೆ ಅವ್ರಿಗೆ ಪಾಪ ಇನ್ನೂ ಬಂದಿಲ್ಲ ಅಂತ ಇದಿರುತ್ತೆ ಮನಸ್ಸಲ್ಲಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಫಸ್ಟ್ ದಿನ 1 ದಿನ 2 ದಿನದ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಆರ್ಡರ್ಸ್ನ ತೊಗೋತೀನಿ. ಸ್ವಲ್ಪ ಆರ್ಡರ್ಸ್ ಕಡಿಮೆ ಇದ್ದಾಗ ಮಾತ್ರ ಆರ್ಡರ್ಸ್ನ ತೊಗೋತಿದ್ದೀನಿ. ಯಾರು ಕೂಡ ಬೇಜಾರು ಮಾಡಬೇಡಿ. ಇವತ್ತು ನೀವು ಮೆಸೇಜ್ ಮಾಡಿ ನನಗೆ ರಿಪ್ಲೈ ಮಾಡಿಲ್ಲ ಅಂದರೆ ನಾಳೆನಾದರೂ ನಿಮಗೆ ರಿಪ್ಲೈ ಖಂಡಿತ ಮಾಡೇ ಮಾಡ್ತೀನಿ. ನೀವು ಸ್ವಲ್ಪ ಒಳ್ಳೇದಾಗ್ತಾಯಿದೆ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ, ಅದಕ್ಕೆ ತಪ್ಪೇನಿಲ್ಲ ಅಲ್ವಾ. ನಮಗೆ ಇವರಿಂದ ಒಳ್ಳೇದಾಗ್ತಾಯಿದೆ, ಇದರಿಂದ ಒಳ್ಳೇದಾಗ್ತಾಯಿದೆ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆ ಇರಲಿ, ತೊಗೊಳ್ಳಿ. ಅಷ್ಟೇ ನಾನು ಹೇಳ್ತೀನಿ. ನಾನು ಏನು ಹೇಳೋದು,
ಬೇಗ ರಿಪ್ಲೈ ಮಾಡಿಲ್ಲ, ಬೇಗ ನಿಮಗೆ ವಿಡಿಯೋಸ್ ಆಗ್ತಾಯಿಲ್ಲ ಅಂತ ಏನಾದರೂ ಸ್ವಲ್ಪ ಕೋಪ ಗಿಪ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಕ್ಷಮೆ ಇರಲಿ ನನ್ನಿಂದ. ಖಂಡಿತ ಆದಷ್ಟು ನಾನು ನಿಮಗೆ ವಿಡಿಯೋಸ್ ಆಗಲಿ ರಿಪ್ಲೈ ಆಗಲಿ ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.